ನಾನು ಒಂದಂತೂ ವಿಷಯ ಹೇಳ್ತೀನಿ, ಯಾವುದೇ ಕಾರಣಕ್ಕೂ ಕೂಡ ಇವತ್ತು ಆನೆಗೊಂದಿ ವಿಷಯದಲ್ಲಿ ಅಲ್ಲಿರುವಂಥ ಒಂದು ಪ್ರವಾಸಿಗರನ್ನ ಆನೆಗೊಂದಿ ಸುತ್ತಮುತ್ತಲಿರೋ ಎಲ್ಲ ಗ್ರಾಮಗಳ ಜನರು 25-30 ಗ್ರಾಮಗಳ ಜನರು ಬಂಧು ಬಳಗದ ರೀತಿಯೇ ಅವ್ರನ್ನ ನೋಡ್ಕೊಳ್ತಾರೆ. ಆದರೆ ಆನೆಗೊಂದಿ ಗ್ರಾಮದಲ್ಲಿರುವಂಥ ಯುವಕರ ಕಡೆಯಿಂದ ಆಗಿರ್ಬೋದು, ಆ ಗ್ರಾಮದ ಜನರ ಕಡೆಯಿಂದ ಏನೂ ತೊಂದರೆ ಆಗಿಲ್ಲ ಅಲ್ಲಿರುವಂಥ ಪ್ರವಾಸಿಗರಿಗೆ. ಎಲ್ಲೋ ಗಂಗಾವತಿ ಟೌನಿಂದ ಯುವಕರೆಲ್ಲ ಬಂದು ಒಂದು ಡ್ರಗ್ಸ್ ಸೇವನೆಯಿಂದಾಗಲಿ ಇನ್ನೊಂದರಿಂದಾಗಲಿ ಒಂದು ರೇಪ್ ಆಗಿರ್ಬೋದು, ಕೊಲೆ ಆಗಿರ್ಬೋದು, ಈ ಘಟನೆಗಳೇನಾಗಿದೆ ಈ ವಿಷಯದಲ್ಲಿ ಕಾನೂನು ಮೇಲೆ, ನ್ಯಾಯಾಲಯಗಳ ಮೇಲೆ ನನಗೆ ಸಂಪೂರ್ಣವಾಗಿರುವಂಥ ನಂಬಿಕೆ ಇದೆ. ಖಂಡಿತವಾಗ್ಲೂ ಕೂಡ ಅವರಿಗೆ ಭಾಳ ಕಠಿಣವಾದಂಥ ಶಿಕ್ಷೆ ಆಗಬೇಕು. ಆ ಶಿಕ್ಷೆ ಹೇಗಿರಬೇಕು ಅಂತಂದರೆ, ಇನ್ನೊಮ್ಮೆ ಯಾರೇ ಒಬ್ಬರು ಕೂಡ ಇಂಥ ಒಂದು ಸಣ್ಣ ತಪ್ಪು ಮಾಡಬೇಕು ಅಂದರೂ ಕೂಡ ನಮ್ಮ ಇಡೀ ಜೀವನನೇ ಮುಗೀತು ಅನ್ನೋಂಥ ಒಂದು ಭಯದ ವಾತಾವರಣ ಬರಬೇಕು. ಸೊ ಹಾಗಾಗಿ ಒಂದು ನ್ಯಾಯಾಲಯದಿಂದ ಒಂದು ಖಂಡಿತವಾಗ್ಲೂ ಕೂಡ ಒಂದು ಒಳ್ಳೆ ಒಂದು ತೀರ್ಪನ್ನು ನಾವು ಅವ್ರಿಗೆ ಕನ್ವಿಕ್ಟ್ ಆಗಿದೆ ಅನ್ನೋದು ಅನೌನ್ಸ್ ಮಾಡಿದ್ದಾರೆ. ಶಿಕ್ಷೆ ಪ್ರಮಾಣ ಇವತ್ತೇನು ಅನೌನ್ಸ್ ಆಗಬೇಕಾಗಿದೆ. ಖಂಡಿತವಾಗ್ಲೂ ಕೂಡ ತುಂಬ ನ್ಯಾಯಯುತವಾಗಿ ನ್ಯಾಯದೇವತೆ ಮೇಲೆ ನಮಗೆ ನಂಬಿಕೆ ಇದೆ. ಅವ್ರಿಗೆ ತುಂಬ ಕಠಿಣ ಶಿಕ್ಷೆ ಆಗುತ್ತೆ ಅನ್ನೋಂಥ ವಿಶ್ವಾಸನೂ ನನಗಿದೆ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.